ಕಾವೇರಿ ನಿರ್ವಹಣಾ ಸಮಿತಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 20% ಮಳೆ ಇನ್ನೂ ಬಂದಿಲ್ಲ. ಎಲ್ಲ ಡ್ಯಾಮ್ಗಳು ಖಾಲಿ ಇದ್ದಾವೆ. ಕರ್ನಾಟಕದ ಜನರಿಗೆ, ಬೆಂಗಳೂರು ನಗರ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ದಿನನಿತ್ಯ 3.5 ಕ್ಯೂಸೆಕ್ ನೀರನ್ನು ಬಿಡಿ ಅಂತ ಹೇಳುವಂಥದ್ದನ್ನು ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರದು. ಇರುವಾಗ ನೀರನ್ನು ಬಿಟ್ಟಿದ್ದೀವಿ, ಇಲ್ಲದೇ ಇರುವಾಗ ಎಲ್ಲಿಂದ ನೀರನ್ನು ಬಿಡಲಿಕ್ಕಾಗುತ್ತೆ? ಏನಾದರೂ ಸರ್ಕಾರ ನೀರು ಬಿಟ್ಟಿದ್ದೇ ಆದರೆ ಎಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ಬಂದ್ ಕರೆಯನ್ನು ಕೊಡಬೇಕಾಗುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲೇ ಕುಡಿಲಿಕ್ಕೆ ನೀರಿಲ್ಲ, ರೈತರಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಡೈಲಿ ದಿನನಿತ್ಯ ಕುಡಿ ಅಂದ್ರೆ ಎಲ್ಲಿಂದ ಕೊಡೋಕ್ಕಾಗತ್ತೆ? 3ನೇ ತಾರೀಕು ಬರುವಂಥ ವಿಜಯ್ ಅವರು ಸರ್ಕಾರದ ಜೊತೆ ಮಾತಾಡಿ ಇಲ್ಲಿನ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ನೀರು ಬೇಕಾ ಬೇಡವಂತ ತೀರ್ಮಾನ ತಗೋಬೇಕಾಗುತ್ತೆ. ಒಂದು ಕಡೆ ಮೇಕೆದಾಟು ಯೋಜನೆ ಮಾಡಲಿಕ್ಕೆ ತಡೆ ಹಿಡಿತೀರಾ, ಇನ್ನೊಂದು ಕಡೆ ಕಾವೇರಿ ನೀರನ್ನು ಕಿತ್ಕೊಳ್ಳೋಕೆ ಹೋಗ್ತೀರಾ. ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಾ ನಾವು ಇಲ್ವಾ ಅನ್ನುವಂಥ ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಈ ಕೂಡಲೇ ನಿರ್ವಹಣಾ ಮಂಡಳಿ ಆದೇಶವನ್ನು ಧಿಕ್ಕರಿಸಿ ನೀರನ್ನು ಕೊಡಬಾರದು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.